ನಮಸ್ಕಾರ ವೀಕ್ಷಕರೇ, ದಿನಾಂಕ 7/3/2026ರಂದು ತೆರದಾಳ್ ಮತಕ್ಷೇತ್ರದ ಜನಪ್ರಿಯ ನಾಯಕರಾದ ಸಿದ್ದು ಕೊಣ್ಣೂರ್ ಅವರ ನೇತೃತ್ವದಲ್ಲಿ ಹಲವಾರು ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಹಾಗೂ ಸಿದ್ದರಾಮಯ್ಯನವರ 17ನೇ ಬಜೆಟ್ ಬಡವರ ಕೂಲಿ ಕಾರ್ಮಿಕರ ದಿನ ದಲಿತರ ಪಾಲಿಗೆ ನೆರವಾಗಿದೆ. ಅದಲ್ಲದೆ ತೆರದಾಳ್ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದ ಸಿದ್ದು ಕೊಣ್ಣೂರ್ ಅವರು ಅಧಿಕಾರ ಇಲ್ಲದಿದ್ದರೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರಲು ದುಡಿತಾ ಇದ್ದಾರೆ. ಮುಂಬರುವ ನಗರಸಭೆ ಚುನಾವಣೆ ಮತ್ತು ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಗುರಿ ಇಟ್ಟುಕೊಂಡು ಯುವಕರು ಹಾಗೂ ಹಿರಿಯರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. ಸೇರ್ಪಡೆ ಕಾರ್ಯಕ್ರಮದ ನಂತರ ಮಾತನಾಡಿದ ಸಿದ್ದು ಕೊಣ್ಣೂರ್, ಕಾಂಗ್ರೆಸ್ ಸರ್ಕಾರ ಬಡವರ, ದಲಿತರ ಹಾಗೂ ಹಿಂದುಳಿದವರ ಕಲ್ಯಾಣಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸೈ ಎನಿಸಿಕೊಂಡಿದೆ. ಸಿದ್ದರಾಮಯ್ಯನವರು ಮಂಡಿಸಿದ 17ನೆಯ ಬಜೆಟ್ ಶಿಕ್ಷಣ, ಆರೋಗ್ಯ ಮತ್ತು ಬಡವರ ಅಭಿವೃದ್ಧಿಗಾಗಿ ನೂರಾರು ಯೋಜನೆಗಳನ್ನು ಜಾರಿಗೆ ತರಲಿದೆ. ಇದೆಲ್ಲವನ್ನೂ ಅರಿತ ತೆರದಾಳ್ ಮತಕ್ಷೇತ್ರದ ಜನ ಭ್ರಷ್ಟ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಹಗಲಿರಲು ಜನತೆಯ ಜೊತೆ ನಿಲ್ತೇನೆ ಅಂತ ಹೇಳಿದರು. ಹನುಮಂತ ಬೆಂಡಿ ಹೊಡ್ರೆ ಮುತ್ತು ರಾವಲ್ ಮಾತಾಡ್ತಿರ ಇವತ್ತಿನ ದಿವಸ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಯುವಕ ಮಿತ್ರರು. ಯಾಕಂತಂದ್ರೆ ಬಿ ಜೆ ಪಿಯ ದುರಾಡಳಿತವನ್ನು ನೋಡಿ ಅವರು ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರಾಕ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಬರಾಕ್ತಾರೆ ಅಂದ್ರೆ ನಮ್ಮ ಗ್ಯಾರಂಟಿಗಳಿರ್ಬೋದು, ನಾವು ಮಾಡೋ ಕೆಲಸಗಳಿರ್ಬೋದು, ಅದರ ಸಲುವಾಗಿ ಆ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಯುವಕ ಮಿತ್ರರು. ಅದಕ್ಕೆ ಅವ್ರನ್ನ ಸ್ವಾಗತವಾಗಿ ನಾವು ಕರ್ಕೊಳಕತ್ತಿದ್ದೀವಿ. ಅವ್ರಿಗೆ ಏನೇ ಕೊರತೆಗಳಿದ್ರು ನಾವು ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿವು. ಅವರು ನಮ್ಮ ಜೊತೆ ಇರ್ತಾರೋ. ಬನಟ್ಟಿ ಇರಬೇಕು ಇವರು ಎಲ್ಲ ಹುಡುಗರು, ಇವರೆಲ್ಲ ಬನಟ್ಟಿಯಿಂದ ಹೆಚ್ಚಿನ ಪ್ರಮಾಣ ಬನಟ್ಟಿ ಅವ್ರ ಹುಡುಗರು. ಅದಕ್ಕೆ ನಮ್ಮ ಮುಂದೆ ಬರುವಂಥ ನಗರಸಭೆ ಎಲೆಕ್ಷನ್ ಒಳಗೆ ಅವರು ಅಗದಿ ಮುಂದಾಳತ್ತು ತೊಗೊಂಡು ಕೆಲಸ ಮಾಡ್ತಾರೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತಿನ ದಿವಸ ಇದನ್ನು ನೋಡಿರ್ಬೋದು ನೀವು, ಬಜೆಟನ್ನು ಎಲ್ಲರಿಗೂ, ರೈತರಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಬಡಬಗರಿಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆಯದು ಬಜೆಟನ್ನು ಆಗಿದ್ದು ನೋಡಿ ಅದನ್ನು ಮೆಚ್ಚಿ, ಈ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂಥ ಬಜೆಟನ್ನು ಮೆಚ್ಚಿ ಈ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬಂದಾರ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.